ಹಳೆಯ ಕಾಲದಲ್ಲಿ ವಿಂಧ್ಯ ಪರ್ವತಗಳ ಅಡಿವಾರದಲ್ಲಿ ಮಾಲ್ವಾ ರಾಜ್ಯವಿತ್ತು. ಆ ರಾಜ್ಯವನ್ನು ದಿಟ್ಟ ಮತ್ತು ನ್ಯಾಯಪ್ರಿಯ ಮಹಾರಾಜ ವಿಕ್ರಮಸಿಂಹನು ಆಳುತ್ತಿದ್ದನು. ಅವನು ತನ್ನ ಪ್ರಜೆಗಳಿಗಾಗಿ ಸದಾ ಚಿಂತಿಸುತ್ತಿದ್ದನು. ಪ್ರಜಾಪ್ರಿಯನಾಗಿದ್ದ ಈ ಮಹಾರಾಜನು ವಿದ್ಯೆಯ ಪ್ರೋತ್ಸಾಹಕನಾಗಿಯೂ ಪ್ರಸಿದ್ಧನಾಗಿದ್ದ. ಒಮ್ಮೆ ಕಠಿಣ ಬರಪಾಲು ರಾಜ್ಯದ ಮೇಲೆ ಬಿದ್ದಿತು. ಬೆಳೆ ಬರಲಿಲ್ಲ. ಪ್ರಜೆಗಳು ಹಸಿವಿನಿಂದ ಕಣ್ಣೀರು ಸುರಿಸುತ್ತಿದ್ದರು. ಮಹಾರಾಜನು ದಿವಾನ್ ಮಂತ್ರಿಯನ್ನು ಕರೆಸಿ, ನಮಗೆಲ್ಲರಿಗೂ ಹಸಿವನ್ನು ತಡೆದು ನಿಲ್ಲಿಸಬೇಕು. ರಾಜ್ಯದ ಭಂಡಾರ ತೆರೆಯಿರಿ, ಎಲ್ಲರಿಗೂ ಅನ್ನ ಕೊಡಿ ಎಂದು ಆದೇಶಿಸಿದನು. ಆದರೆ ಸಮೀಪದ ಕಾಳಿಂಗ ರಾಜ್ಯದ ರಾಜನು ಈ ದುರ್ಬಲತೆಯನ್ನು ನೋಡಿ ಮಾಲ್ವಾ ಮೇಲೆ ಆಕ್ರಮಣ ಮಾಡಲು ಯೋಜನೆ ಮಾಡಿದನು. ಈ ಸುದ್ದಿಯು ವಿಕ್ರಮಸಿಂಹನಿಗೆ ತಲುಪಿದಾಗ ಅವನು ಭಯಗೊಳಿಸಲಿಲ್ಲ. ತನ್ನ ಸೈನ್ಯವನ್ನು ಸಜ್ಜುಗೊಳಿಸಿ ವೈರಿಗಳನ್ನು ಎದುರಿಸಲು ನಿರ್ಧರಿಸಿದನು. ಯುದ್ಧದ ದಿನ ವಿಕ್ರಮಸಿಂಹನು ಸಿಂಹದಂತೆ ಎದುರಾಳಿ ಸೈನ್ಯವನ್ನು ಸೋಲಿಸಿದನು. ಯುದ್ಧದ ನಂತರ ಕಾಳಿಂಗರಾಜನು ಶರಣಾಗಿ ಕ್ಷಮೆ ಯಾಚಿಸಿದನು. ಮಹಾರಾಜನು ಅವನಿಗೆ ಕ್ಷಮೆ ನೀಡಿ, ಯುದ್ಧವಿಲ್ಲದ ಶಾಂತಿ ನಮ್ಮ ದೊಡ್ಡ ಜಯ ಎಂದನು.